ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ಮಗುವಿನ ಜಾತಕದ ವಿಮರ್ಶೆಯ ಬಗ್ಗೆ ತಿಳಿಸ್ತಾ ಇದ್ದೇನೆ. ಇವರ ತಾಯಿ ನಮ್ಮ ಕಚೇರಿಯಲ್ಲಿ ನಮ್ಮ ಮಗಳ ಜಾತಕದ ವಿಮರ್ಶೆಯ ಬಗ್ಗೆ ಮಾಹಿತಿ ತಿಳಿಸಿ ಅಂತೇಳಿ ಕೇಳಲಿಕ್ಕೆ ಬಂದಿದ್ದರು. ಇವರ ಜನ್ಮ ದಿನಾಂಕ 2/4/2017, 5:15 ಸಂಜೆ. ಕನ್ಯಾ ಲಗ್ನದಲ್ಲಿ ಗುರು ಸ್ಥಿತರಾಗಿದ್ದಾರೆ. ಶನಿ ಭಗವಾನರು ಧನಸ್ಸು ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಕೇತು ಕುಂಭ ರಾಶಿಯಲ್ಲಿ, ರವಿ ಶುಕ್ರ ಮೀನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಕುಜ ಬುಧ ಮೇಷ ರಾಶಿಯಲ್ಲಿ, ಚಂದ್ರ ಮಿಥುನ ರಾಶಿಯಲ್ಲಿ, ರಾಹು ಸಿಂಹ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಈ ಜಾತಕದ ವಿಚಾರವನ್ನು ನೋಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಎಷ್ಟೊಂದು ಈ ಮಗುವಿಗೆ ಆ್ಯಕ್ಚುಲಿ 11 ವರ್ಷ, ಎಷ್ಟೊಂದು 9 ವರ್ಷ ಶಾರ್ಪ್ ಆಗಿದೆ ಅಂತಂದರೆ ಅಷ್ಟೊಂದು ಶಾರ್ಪು ಈ ಜಾತಕದಲ್ಲಿ ಕಂಡು ಬರ್ತದೆ. ಅಂದರೆ ತನ್ನ ಬುದ್ಧಿವಂತಿಕೆಗೆ ಯಾವ ರೀತಿ ಮಾತಾಡಬೇಕು ಅಂತಕ್ಕಂಥ ವಿಚಾರಗಳನ್ನು ಈ ಜಾತಕ ತೋರಿಸುತ್ತೆ. ಲಗ್ನದಲ್ಲಿ ಗುರು ಇರೋದರಿಂದ ನ್ಯಾಯ ನೀತಿ ಧರ್ಮಕ್ಕೆ ತುಂಬ ಹೆಚ್ಚಿನ ಬೆಲೆಯನ್ನು ಕೊಡ್ತದೆ. ಸಪ್ತಮದಲ್ಲಿ ರವಿ ಶುಕ್ರ ಉಚ್ಚನಾಗಿರೋದ್ರಿಂದ ಒಳ್ಳೆ ಬಟ್ಟೆ ಆಗಬೇಕು, ಒಳ್ಳೆ ಮನೆ ಆಗಬೇಕು, ದೊಡ್ಡವ್ರ ಜೊತೆ ಫ್ರೆಂಡ್ ಸರ್ಕಲ್ ಆಗಬೇಕು, ದೊಡ್ಡ ಅಧಿಕಾರಿಗಳನ್ನು ಪರಿಚಯ ಮಾಡ್ಕೋಬೇಕು ಅಂತಕ್ಕಂಥ ಆಕಾಂಕ್ಷೆ ಬಲವಾಗಿ ಇದೆ. ಹಾಗೆ ಒಂದು ಹೋಟೆಲ್ಗೆ ಹೋದರೂ ಅಷ್ಟೇ, ಸಣ್ಣ ಪುಟ್ಟ ಹೋಟೆಲ್ಗೆ ಹೋಗ್ಲಿಕ್ಕೂ ಮನಸ್ಸಿಲ್ಲ. ಒಂದು ತಿಂಡಿ ತಿನ್ನಬೇಕು ಅಂದರೂ ಅಷ್ಟೇ, ಸಣ್ಣ ಪುಟ್ಟ ಹೋಟೆಲ್ನ ತಿಂಡಿ ಹಿಡಿಸೋದಿಲ್ಲ. ಇನ್ನು ಈ ಮಗುವಿನ ಒಂದು ವಿಶೇಷತೆ ಏನು ಅಂತಂದರೆ, ತಾಯಿ ಅಂತ ಅಂದರೆ ಅಷ್ಟಕ್ಕಷ್ಟೇ. ಯಾಕೆಂದರೆ 4ನೇ ಮನೆಯಲ್ಲಿ ಶನಿ ಸ್ಥಿತರಾಗಿರೋದ್ರಿಂದ, ಶನಿ ಭಗವಾನರು ಅಂದರೆ ಇಲ್ಲಿ 4ನೇ ಮಾತೃಸ್ಥಾನದಲ್ಲಿರೋದ್ರಿಂದ, ಮಾತೃಕಾರಕ ಚಂದ್ರನನ್ನು ಶನಿ ಭಗವಾನರು 7ನೇ ದೃಷ್ಟಿಯಿಂದ ನೋಡೋದ್ರಿಂದ ಈ ಮಗುವಿಗೆ ತಾಯಿ ಉಪಯೋಗಕ್ಕಷ್ಟೇ ಬೇಕು. ಏನಾದರೂ ಕೆಲಸ ಆಗೋದಿದ್ರೆ, ಅವಶ್ಯಕತೆ ಇದ್ದಲ್ಲಿ ತಾಯಿ ಬೇಕು. ಇನ್ನಿದ್ದಂತೆ ಈ ವಯಸ್ಸಿಗೆ ತಾಯಿಗೆ ಬುದ್ಧಿ ಹೇಳ್ಕೊಡ್ತಕ್ಕಂಥ ಮಗು ಇದು. ಇನ್ನು ಚಂದ್ರ 10ನೇ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ಸಾರ್ವಜನಿಕವಾಗಿ ಹೆಸರು ಮಾಡಬೇಕು ಅಂತಕ್ಕಂಥ ಅಭಿಲಾಷೆ ಈ ಮಗುವಿನ ಜಾತಕದಲ್ಲಿ ಕಂಡುಬರ್ತದೆ. ಇನ್ನು ಈ ಜಾತಕದಲ್ಲಿ ಗುರು ಲಗ್ನದಲ್ಲಿ ಸ್ಥಿತನಾಗಿರೋದ್ರಿಂದ, ಶುಕ್ರ ಉಚ್ಚನಾಗಿ ಇರೋದ್ರಿಂದ ಮಾಳವ್ಯ ಯೋಗ ಅಂತೇಳಿ ನಾವು ಕರೀತೇವೆ. ಅಂದರೆ ಒಳ್ಳೆ ಮನೆ ಕಟ್ತಕ್ಕಂಥದ್ದು, ಒಳ್ಳೆ ವಾಹನಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ಗೌರವ ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು, ಸಿನಿಮಾ, ಸಂಗೀತ, ಡ್ಯಾನ್ಸು ಇಂಥದ್ರಲ್ಲೆಲ್ಲ ಆಸಕ್ತಿ ಜಾಸ್ತಿ ತೋರಿಸ್ತಕ್ಕಂಥ ಜಾತಕ ಇದಾಗಿರ್ತದೆ. ಇನ್ನು 4ನೇ ಮನೆಯಲ್ಲಿ ಶನಿ ಭಗವಾನರಿದ್ದು ಚಂದ್ರನನ್ನು ನೋಡೋದ್ರಿಂದ ಕೆಲವು ಸಂದರ್ಭಗಳಲ್ಲಿ ಎಜುಕೇಷನಿಗೆ ಸಂಬಂಧಪಟ್ಟ ಹಾಗೆ ಓದಿದ್ದು ಮರ್ತೋಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ. ಈ ಶನಿ ದೋಷಕ್ಕೆ ಇವರ ತಾಯಿ ಪರಿಹಾರಗಳನ್ನು ಮಾಡಿಸಿದ್ದಾದಲ್ಲಿ, ಅಂದರೆ 8 ವಾರಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ಕಪ್ಪೆಳ್ಳನ್ನು ದಾನ ಕೊಡ್ತಕ್ಕಂಥದ್ದು, ಪರಿಹಾರಗಳನ್ನು ಮಾಡ್ಕೊಂಬೋದು ಭಾಳ ಒಳ್ಳೆಯದು. ಇನ್ನು ಜನ್ಮ ದಿನಾಂಕ 2 ಚಂದ್ರನ ಸಂಖ್ಯೆ ಆಗಿರೋದ್ರಿಂದ ಒಳ್ಳೆ ಒಂದು ಆರ್ಟಿಸ್ಟ್, ಚಿತ್ರಕಲೆ, ಮಕ್ಕಳು ಇದೆಲ್ಲ ತುಂಬ ಇಷ್ಟ ಆಗ್ತದೆ. ತಿರುಗಾಡೋದು ಅಂತಂದರೆ ಒಳ್ಳೊಳ್ಳೆ ಹೈ ಲೆವೆಲ್ ಡ್ರೆಸ್ ಹಾಕ್ಕೊಂಡು ತಿರುಗಾಡಬೇಕು ಅಂತಕ್ಕಂಥ ಅಭಿಲಾಷೆ ಈ ಜಾತಕರಲ್ಲಿ ಬಲವಾಗಿ ಇರ್ತದೆ. ಅದನ್ನು ಈ ಜಾತಕರು ಪಡ್ಕೊತಾರೆ. ಇಲ್ಲಿ ಎಜುಕೇಷನಿಗೆ ಸಂಬಂಧಪಟ್ಟ ಡಿಸ್ಟರ್ಬೆನ್ಸ್ ಇರುವ ಕಾರಣ ಈಗ ಗೋಚಾರ ರೀತಿಯಲ್ಲಿ ಶನಿ ಭಗವಾನರು 10ನೇ ಮನೆಯಲ್ಲಿ ಇರೋದರಿಂದ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಂಬೋದು ಬಹಳ ಉತ್ತಮ.
ಹಾಗೆ ಲಗ್ನದಲ್ಲಿ ಗುರುಸ್ಥಿತರಾಗಿದ್ದು ಶನಿ ಭಗವಾನರು ಈಗಲೂ ಮೀನರಾಶಿಯಿಂದ ಲಗ್ನವನ್ನು ನೋಡೋದ್ರಿಂದ ಇಲ್ಲಿಯೂ ಸಹ ಶನಿ ದೋಷಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೋಬೇಕು. ಜನ್ಮ ರಾಶಿಗೆ 9ನೇ ಮನೆಯಲ್ಲಿ ರಾಹು ಕೇತು ಸ್ಥಿತರಾಗಿ ಗೋಚರ ಸ್ಥಿತಿಯಲ್ಲಿರೋದ್ರಿಂದ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸೋದು ಬಹಳ ಉತ್ತಮ. ಕುಜ ಮತ್ತು ಲಗ್ನಾಧಿಪತಿ ಬುಧ ಅಷ್ಟಮದಲ್ಲಿ ಮೇಷರಾಶಿಯಲ್ಲಿ ಬಲಿಷ್ಠರಾಗಿರೋದ್ರಿಂದ ಎಷ್ಟು ಟ್ಯಾಲೆಂಟ್ ಇದೆ ಈ ಮಗುವಿಗೆ ಅಂತಂದರೆ, ಯಾವುದೇ ವ್ಯಕ್ತಿ ಆಗಲಿ, ಅಮ್ಮ ಆಗಲಿ, ತಂದೆ ಆಗಲಿ, ಇನ್ನೊಬ್ಬರಾಗಲಿ ಇವರ ಮಾತಿನ ದಾಟಿಗೆ ಅಂದರೆ ಎಲ್ಲಿ ಏನೇ ತಪ್ಪು ಮಾಡಿದರೂ ಸಿಕ್ಕಿ ಬೀಳೋದಿಲ್ಲ. ಅಷ್ಟು ಚಾಕು ಚಾತುರ್ಯತೆ ಈ ಮಗುವಿನಲ್ಲಿ ಇರ್ತದೆ. ಈ ಜಾತಕದ ಬಲವೇ ಹಾಗೆ. ಧೈರ್ಯ ಇದೆ, ಚಾತುರ್ಯತೆ ಇದೆ, ಶಕ್ತಿ ಇದೆ. ಮುಂದೆ ಯಶಸ್ಸು ಕೀರ್ತಿಯನ್ನು ಗಳಿಸ್ತಕ್ಕಂಥ ಯೋಗಗಳು ಈ ಜಾತಕದಲ್ಲಿ ಕಂಡುಬರ್ತವೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ನು ಒತ್ತಿ. ನಮಸ್ಕಾರ.